ನಮಸ್ಕಾರ ರೀ ಎಲ್ಲರಿಗೂ. ನೀವು ನೋಡಕತ್ತೀರಿ ಜಿ ಸ್ಲಾಕ್ಸ್ ಕನ್ನಡ. ಇವತ್ತಿನ ರಿವ್ಯೂ ಏನಪ್ಪ ಅಂತಂದ್ರೆ UPS. ಇದು ಇದಕ್ಕಪ್ಪ ಯೂಸ್ ಐತಿ. UPS ಸಣ್ಣ UPS, ಸ್ಮಾಲ್ ಬಜೆಟ್ UPS. ಇದು ಮನೆ ದೊಡ್ಡ ಪ್ರಮಾಣ UPS ಹಾಕ್ಸೋಕ್ಕಾಗಲಿಲ್ಲಪ್ಪ ಅಂತಂದ್ರೆ ಸಣ್ಣ ಪ್ರಮಾಣ ಹಾಕ್ಸ್ಬೋದು. ಅದು ಏನೇನು ಯೂಸ್ ಆಗುತ್ತಾ, ಎದಕ್ಕೆ ಯೂಸ್ ಆಗುತ್ತಾ, ಇದು ಪ್ರೈಸ್ ಏನು ಎಲ್ಲನೂ ತಿಳ್ಕೊಳ್ಳೋದ್ರಿಂದ ಈ ವಿಡಿಯೋ ತಪ್ಪದೆ ನೋಡಿ. ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ. ಇವಾಗ ಈ UPSನ ಅನ್ಬಾಕ್ಸ್ ಮಾಡೋಣ ಅಂತ. ಈ UPS ಒಳಗೆ ಏನೇನು ಕೊಟ್ಟರ ಇದನ್ನು ನಾವು ಯಾವಾಗ ತಗೊಂಡಿವಪ್ಪ ಅಂತಂದ್ರೆ ಮೊನ್ನೆ ರಿಪಬ್ಲಿಕ್ ಡೇ ಸೇಲ್ ಥರ ತೊಗೊಂಡ್ವಿ. ಸ್ವಲ್ಪ ಆಫರ್ ತೊಗೊಂಡ್ವಿ. ನೋಡೋಣ ಏನೇನು ಕೊಟ್ಟರು. ಫ್ಲಿಪ್ಕಾರ್ಟ್ ಒಳಗೆ ಒರಿಜಿನಲ್ ಕಲ್ಚರ್ ಹೋಗಿಲ್ಲ ಅಂತೇಳಿ. ಇನ್ಫೋಟೆಕ್ UPS ಅಂತೇಳಿ ಇದು ಮೇಡ್ ಇನ್ ಚೈನಾ ಬ್ರ್ಯಾಂಡ್. ಇದಕ್ಕೆ 3 ಪೋರ್ಟ್ಸ್ ಕೊಟ್ಟಿರ್ತಾರೆ, ನೋಡ್ಬೋದು ನೀವು. ಒಂದು ಕಂಟಿನ್ಯೂ ಇರುತ್ತೆ, ಒಂದು ಸ್ವಲ್ಪ ಇನ್ನೊಂದು ಕರೆಂಟ್ ಒಂಚೂರು ಬಿಟ್ಟು ಕೊಡ್ತಾರೆ, 1 ಸೆಕೆಂಡ್ ಬಿಪ್ಪಾಗಿ. ಇವೆರಡು ಕೂಡ ನಡ್ಕದಂತೆ ಕಂಟಿನ್ಯೂ ಫುಲ್ ಆಗ್ತಿರುತ್ತೆ. ಆ್ಯಕ್ಚುಲಿ ನಾವು UPSನ ಯಾಕೆ ತರ್ತೀವಪ್ಪ ಅಂತಂದ್ರೆ ಕಂಪ್ಯೂಟರ್ ಯೂಸಸ್ ಪರ್ಪೋಸಿಗೆ. ಅದಕ್ಕೆ ಕಂಪ್ಯೂಟರ್ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ವರ್ಕ್ ಮಾಡಲ್ಲ ಎಲ್ಲ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ನೋಡ್ತಾರೆ. ಹೆಂಗೆ ಎಕ್ಸಾಂಪಲ್ ಏನಪ್ಪ ಹೇಳ್ಬೇಕಂತಂದ್ರೆ ಕಂಪ್ಯೂಟರ್ ಯಾಕೆ ಯೂಸ್ ಆಗುತ್ತಪ್ಪ ಅಂತಂದ್ರೆ ಈ ಮಾನಿಟ್ರ್. ಈ ಕಂಪ್ಯೂಟರ್ ನಾವು ಯಾವಾಗ ಈ ಥರ ಆನ್ ಮಾಡ್ತೀವಿ, ಏನೋ XYZ ವರ್ಕ್ ಮಾಡ್ತಿರ್ತೀವಿ, ಅವಾಗ ಏನಾಗ್ಬಿಡುತ್ತೆ, ಸಡನ್ನಾಗಿ ಕರೆಂಟ್ ಹೋಗ್ತದೆ. ಸಡನ್ನಾಗಿ ಕರೆಂಟ್ ಹೋದಾಗ ನಾವು ವರ್ಕ್ ಮಾಡಿದ ಫೈಲ್ಸ್ ಆಯಿತು, ಏನೋ ಡಾಟಾ ಎಂಟ್ರಿ ಆಯಿತು, ಅಥವಾ PPT ವರ್ಕ್ ಆಯಿತು, ಏನೋ ಎಡಿಟಿಂಗ್ ವರ್ಕ್ ಆಯಿತು, ಏನೋ XYZ ಏನೋ ಫೈಲ್ ಓಪನ್ ಮಾಡಿ ವರ್ಕ್ ಮಾಡಬೇಕಾದ್ರೆ ಸಡನ್ನಾಗಿ ಕರೆಂಟ್ ಹೋದಂದ್ರೆ ಆ ಫೈಲ್ಸ್ ಕರೆಕ್ಟ್ ಆಗೋ ಚಾನ್ಸಸ್ ಭಾಳ. ಏನು ಮತ್ತು ಕಂಪ್ಯೂಟರ್ಲಿ SMP ಅಂತ ಇರುತ್ತೆ. ಅದಕ್ಕೆ ಪವರ್ ಸಪ್ಲೈ ಮಾಡೋದು ಇಲ್ಲಿ ಬೋರ್ಡ್ಗೆ ಅಲ್ಲಿದ್ದ ಸಪ್ಲೈ ಆಗಿರುತ್ತೆ. ಅದೇನು ಮಾಡುತ್ತಾ, ಒಂದಿಷ್ಟು USB ಪೋರ್ಟ್ಸ್ ಫ್ಯೂಸಸ್ ಆಯಿತು, ಅಥವಾ ರ್ಯಾಮ್ ಕಾರ್ಡ್ ಎಫೆಕ್ಟ್ ಕೊಡೋದಾಯಿತು, ಬರೀ ಸಡನ್ನಾಗಿ ಕರೆಂಟ್ ಹೋಗಿದ ತಕ್ಷಣ ಸಡನ್ನಾಗಿ ಏನಾಗ್ತದೆ, ಫೈಲ್ಸ್ ಕರೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, SMP ಹೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾವೇನು ಮಾಡ್ಬೇಕಾಗ್ತದೆ, UPSನ ಕಂಪ್ಯೂಟರ್ ಕನೆಕ್ಟ್ ಮಾಡ್ಬೇಕಾಗ್ತದೆ. ಅದು ಕಂಪ್ಯೂಟರ್ ಕನೆಕ್ಟ್ ಮಾಡಿಂದ ಹೆಂಗೆ ಯೂಸ್ ಆಗುತ್ತಾ, ಹೆಂಗಿಲ್ಲ ಅಂತೇಳಿ ನೋಡೋಣ. ಅಂದ್ರೆ ಫೈಲ್ಸ್ ಹೆಂಗೆ ಕರೆಕ್ಟ್ ಆಗ್ತಾವೆ, ಅದು ಬಿಫೋರ್ ಯಾವ ಥರ ಇರುತ್ತಪ್ಪ ಅಂತಂದ್ರೆ ಇಲ್ಲಿ ನೋಡಿ. ಬಿಫೋರ್ ನೀವು ಯಾವ್ದು ವರ್ಕ್ ಮಾಡಿರೋದಾಯ್ತು, ಏನೋ ಡಾಟಾ ಎಂಟ್ರಿ ಆಯಿತು, ಸ್ವಂತ ಎಕ್ಸೆಲ್ ವರ್ಕ್ಸ್ ಆಯಿತು, ಏನೋ ವರ್ಕ್ ಫ್ಲೋ ಇರುತ್ತೆ, ಇನ್ನೇನೋ ಡಾಟಾ ಈ ಥರ ಇರುತ್ತೆ. ಇದು ಏನು ಹಿಂಗೆ ಸಡನ್ನಾಗಿ ಈ ಥರ ಹಿಂಗೆ ಕರೆಂಟ್ ಏನೋ ಹೋಯ್ತಪ್ಪ ಅಂತಂದ್ರೆ ಆ ಫೈಲ್ಸಸ್ ಯಾವ ಥರ ಆಗ್ತಾವೆ ಅಂತ ನೀಟ್ ತೋರಿಸ್ತೀನಿ. ಚಾನ್ಸಸ್ ಯಾವ ಥರ ಇರುತ್ತೆ ಅಂತೇಳಿ ನೋಡಿ. ಇವಾಗ ನಾನು ಪವರ್ ಸಪ್ಲೈ ಆನ್ ಮಾಡಿದ್ದೀನಿ, ಮತ್ತು ಸಿಪಿನ ಆನ್ ಮಾಡೋಣ. ಇವಾಗ ನಾವು ಮತ್ತೆ ಕಂಪ್ಯೂಟರ್ನ ಆನ್ ಮಾಡೀವಿ. ಈಗ ಯಾವ ಥರ ಫೈಲ್ಸ್ ಆಗಿರ್ತಾವೆ ಅಂತಂದ್ರೆ ನೋಡಲಿ. ಇವಾಗ ಈ ಥರ ಇರುತ್ತಲ್ಲ, ನೀವು ಅದು ಯಾವುದೇ ಫೈಲ್ ಓಪನ್ ಮಾಡಿರಿ, ಅದು ಸಡನ್ನಾಗಿ ಕರೆಂಟ್ ಹೋದಾಗ ನಿಮ್ಗೆ ಈ ಥರ ಚಾನ್ಸಸ್ ಭಾಳ ಇರ್ತಾವಲ್ಲ. ಇದೇನಾಗುತ್ತೆ, ಈ ಥರ ಇಮೇಜಸ್ ತೋರಿಸ್ತಾರೆ. ಅದು ನಾನು ಮೊದಲೇ ಫೋಟೋ ಓಪನ್ ಮಾಡಿದ್ದೆ. ಆ ಫೋಟೋ ಏನಿರ್ತವೆ ಈ ಥರ ಬ್ಲೀಚ್ ಥರ ಆಗಿರ್ತಾವೆ, ಕ್ರ್ಯಾಕ್ ಥರ ಆಗಿರ್ತಾವೆ, ಮತ್ತು ದಿಸ್ ಫೈಲ್ ಇಸ್ ನಾಟ್ ಓಪನ್ ಥರ ಆಗಿದ್ದಾವೆ. ಈ ಥರ ಸಮಸ್ಯೆ ಆಗಬಾರ್ದು ಅನ್ನೋಕ್ಕೋಸ್ಕರ ಇವಾಗ ಫೈಲ್ಸ್ ಯಾವ ರೀತಿ ಕರೆಕ್ಟ್ ಆಗಿರ್ತಾವಪ್ಪ ಅಂತಂದ್ರೆ ನಾವು ಕಂಪ್ಯೂಟರ್ ಓಪನ್ ಮಾಡಿವಿ. ಇವಾಗ ಆ ಫೈಲ್ಸ್ ಏನಾಗಿರ್ತಾವೆ, ಈಗ ನಾನು ಲಾಸ್ಟ್ ಟೈಮ್ ಈ ಫೈಲ್ಸ್ ಓಪನ್ ಮಾಡಿದ್ದೆ, ಅದು ಕರೆಕ್ಟಾಗಿ ಐತಿ. ಬಟ್ ಎಕ್ಸಾಂಪಲ್ ನೀವು ಉದಾಹರಣೆ ತೋರಿಸ್ತೀನಿ, ನಾನು ಎಕ್ಸ್ಪೀರಿಯನ್ಸ್ ಆಗಿರೋದು. ಇದೇನಾಗ್ತಪ್ಪ ಅಂದರೆ ಇವಾಗ ಇನ್ನೊಮ್ಮೆ ಈ ಥರ ಓಪನ್ ಆಗ್ತದೆ. ನೀವು ಯಾವಾಗ ಒಂದು ಸ್ವಲ್ಪ ದಿನ, 1 ದಿನ ಅಥವಾ 2 ದಿನ ಬಿಟ್ಟು ಓಪನ್ ಮಾಡಿದಾಗ ಈ ಥರ ಫೈಲ್ಸ್ ಈ ಥರ ಓಪನ್ ಆಗ್ತಾವೆ. ದಿಸ್ ಫೈಲ್ ಈಸ್ ಕರಪ್ಟೆಡ್ ಅಂತೇಳಿ ಆ ಥರ. ಈ ಥರ ನೀವೇನೋ ಫೈಲ್ ಇದ್ದರೆ ಈ ಥರ ಕಂಪ್ಲೀಟಾಗಿ ಏನು ಫೈಲ್ ಇಲ್ಲ, ಅದು ಹಿಂಗೆ ಬ್ರೋಕನ್ ಆಗುತ್ತೆ ಆ ಥರ ಯೂಸ್ ಆಗ್ತದೆ. ಯಾಕಂದರೆ ಅದು ಕಂಪ್ಲೀಟಾಗಿ ಸೇವ್ ಆಗಿರಲ್ಲ, ಅಥವಾ ಅದು ಕರೆಕ್ಟಾಗಿ ಕ್ಲೋಸ್ ಆಗಿರಲ್ಲ. ಈ ರೀಸನ್ಗೋಸ್ಕರ ಈ ಥರ ಆಗಿರುತ್ತದೆ. ಅದಕ್ಕೆ ಏನು ಮಾಡ್ಬೇಕು, ನಾವು ಈ UPSನ CPU ಮತ್ತು ಮಾನಿಟ್ರಿಗೆ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿದ್ರೆ ಏನಾಗುತ್ತಾ, ಇದು ಅಟ್ಲೀಸ್ಟ್ ನಿಮಗೇನು ನಿಮ್ಮ ವರ್ಕ್ ಸೇವ್ ಮಾಡೋಷ್ಟು 3 to 5 ಮಿನಿಟ್ಸ್ ಅಥವಾ 6 ಮಿನಿಟ್ಸ್. ಅದು ಕೆಪಾಸಿಟಿ ಎಷ್ಟಿದೆ ಅಂತೇಳಿ ಈ ಟೈಮ್ ಲ್ಯಾಪ್ಸ್ ಇಟ್ಟು ನಿಮ್ಗೆ ತೋರಿಸ್ತೀನಿ ಅಂತ ನೋಡಿರಿ. ನೀವು ಇವಾಗ ನೋಡಿರಿ, ನಾನು UPSಿಂದ ಇದೆ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ. ಈ UPS ಹೊಸ ತೊಗೊಂಡಿವ್ರಿ. ಇವಾಗ ಈ UPSಿಂದ ಹಿಡಿದು ಇಲ್ಲಿ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ. ನಾನೇನು ಮಾಡೀನಿ, ಇದನ್ನು CPU ಕನೆಕ್ಟ್ ಮಾಡೀನಿ. ಮಿಡ್ ರೇಂಜ್ ಇರೋದು ಇದು ಮೇಲಿರೋದು ಮಾನಿಟ್ರ್ ಕನೆಕ್ಟ್ ಮಾಡೀನಿ. ಇದು ಪವರ್ ಅದರದು. ನಾನು ಪವರ್ ಇಲ್ಲಿ ಹಾಕೀನಿ ಇದನ್ನು. ಬಟ್ ಆದರೆ UPSಿಂದ ಆನ್ ಮಾಡಿಲ್ಲ. UPSಿಂದ ಆನ್ ಮಾಡಿ ನೆಕ್ಸ್ಟು ಇದು ಪವರ್ ಸಪ್ಲೈ ಆಗುತ್ತೆ. ಇವಾಗ ನಾವು ಈ UPSನ ಆನ್ ಮಾಡೋಣ. ಇದರಿಂದ ಸೀದಾ PCಗೆ ಹೋಗುತ್ತಾ ಮತ್ತು ಡೆಲ್ ಮಾನಿಟ್ರ್ ಕೂಡ ಹೋಗುತ್ತಾ. ಈ ಪವರ್ ಬಟನ್ ಚಾಲೂ ಮಾಡಿ ಕಂಪ್ಯೂಟರ್ ಆನ್ ಮಾಡೋಣ. ಇವಾಗ ನೋಡಿ ಕರೆಕ್ಟಾಗಿ ಶಾರ್ಪ್ ಎಷ್ಟೊತ್ತಿಗೆ ಆನ್ ಮಾಡಿನಪ್ಪ ಅಂತಂದ್ರೆ ನಾನು ಇದನ್ನು 7 ಗಂಟೆ
ಹಾಕಿನ ಒಂದು 3-4 ನಿಮಿಷ ಇರಬೇಕು. ಅವಾಗಂತೂ ಆನ್ ಮಾಡೀನಿ. 15 ಸೆಕೆಂಡ್ ಒಮ್ಮೆ ಬೀಪ್ ಆಗುತ್ತೆ. ಅಂದರೆ ಏನು ಸೌಂಡ್ ಬರುತ್ತೆ, ಟ್ಯೂ ಈ ಥರ ಈಗ ಕೇಳ್ತಾ ಇರಲ್ಲ, ಈ ಥರ ಸೌಂಡ್ ಬರುತ್ತೆ. ಇದೇನೋ ಓವರ್ಲೋಡ್ ಆದಪ್ಪ ಅಂತಂದರೆ ಎವ್ರಿ 0.5 ಸೆಕೆಂಡ್ಗೆ, ಅಂದರೆ ಏನೋ 1 ಸೆಕೆಂಡ್ ಕಮ್ಮಿ ಇದ್ದಾಗ ಟ್ಯೂ 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 ಅಂತೇಳಿ ಏಕ ಸೌಂಡ್ ಬರುತ್ತೆ. ನಿಮಗೆ ಬರ್ತದಲ್ಲ ಇದೆ ಈ ಒಂದು ಸ್ವಲ್ಪ ಚಾರ್ಜ್ ಇಲ್ಲ ಅನ್ಸುತ್ತೆ, ಯಾಕಂದರೆ ಹೊಸ ಅದಿದೆ. ಹಾಗಾಗಿ ಸ್ವಲ್ಪ 5 ಸೆಕೆಂಡ್ಗೊಮ್ಮೆ ಬೀಪ್ ಆಗೋ ಸೌಂಡ್ ಬರುತ್ತೆ. ವರ್ಕ್ ನೋಡಿ ಏನು ಕೊಟ್ಟಿರ್ತೀರಿ ಅದ್ರ ತಕ್ಕಂಗೆ ಬ್ಯಾಕಪ್ ಇರುತ್ತೆ ಅಂತ ಹೇಳ್ತಾರಲ್ಲ. ಬಟ್ ಅದರ ಕಂಪ್ನಿಯಿಂದ ಎಷ್ಟು ಕೊಟ್ಟಿರ್ತಾರಪ್ಪ ಅಂತಂದ್ರೆ 16 ನಿಮಿಷ ಅಂತ ಕೊಟ್ಟರೆ. ಬಟ್ ರಿಯಲ್ ವರ್ಲ್ಡ್ ಒಳಗೆ ಎಷ್ಟು ಬರುತ್ತೆ ಏನು ಅಂತಂದೇಳಿ ನೋಡೋಣ. ನಿಮ್ಮ ಟೈಮನ್ನು ಹೇಳಿ ನಾನು ಎಷ್ಟೊತ್ತಿ ಚಲೋ ಮಾಡಿ ಅಂತೇಳಿ ನೋಡಿರಿ. ಇವಾಗ ಇದು 20 ಮಿನಿಟ್ಸ್ ಆಯ್ತು. ಬಟ್ ನಾನು ಏನೋ ವರ್ಕ್ ಫ್ಲೋ ಮಾಡ್ತಿಲ್ಲ ಇದ್ರಾಗ. ಜಸ್ಟ್ ಹಂಗೆ ನಿಮ್ಮ ತೋರ್ಸೋಕೆ ಅಂತೇಳಿ ನಾನು ರಿಯಲ್ ಟೈಮ್ನ ಬ್ಯಾಕಪ್ನ ಟೈಮ್ ಚೆಕ್ ಮಾಡೋಕ್ಕೋಸ್ಕರ ಜಸ್ಟ್ ಹಂಗೆ ಮಾನಿಟ್ರ್ ಅಥವಾ ಮತ್ತು CPU ಎರಡು ಆನ್ ಮಾಡಿಟ್ಟೀನಿ. 7:17 ಆಯ್ತು ಇವಾಗ ಟೈಮು. ಇನ್ನು ಇದ್ರ ಮ್ಯಾಗ ರನ್ ಆಗೈತಿ. ಬಟ್ ವರ್ಕ್ ಫ್ಲೋ ಮಾಡಿದೆ ಅಂದ್ರೆ ನಿಮಗೆ ಎಷ್ಟು ಬರ್ತಪ್ಪ ಅಂದ್ರೆ 6 to 10 ಮಿನಿಟ್ಸ್ವರೆಗೂ ನಿಮ್ಗೆ ಬರೋ ಚಾನ್ಸಸ್ ಇರುತ್ತೆ. ನೀವು ಏನೇ ವರ್ಕ್ ಇದು ಕೂಡ ಸೇವ್ ಮಾಡಿ ಅಥವಾ ಅಲ್ಲಿಗೆ ನಿಂದಿರಿಸಿ ಸೇವ್ ಮಾಡಿ ಅದನ್ನು ಶಟ್ ಡೌನ್ ಮಾಡಿ ನಿಮ್ಮ PC-ನ ಸೇಫಾಗಿ ಇಟ್ಕೊಳ್ಳೋದು ಮಾಡ್ತಿದೆ ಅಂತ. ಇದ್ರಾಗ ಇಲ್ಲೈತಲ್ಲ ಈ ಲೈಟು 0.5 ಸೆಕೆಂಡ್ಗೆ ಕಂಟಿನ್ಯೂ ಆಯ್ತಂದ್ರೆ ವಿತಿನ್ 30 ಸೆಕೆಂಡ್ ಒಳಗೆ ಪವರ್ ಸಪ್ಲೈ ಆಫ್ ಆಗಿಬಿಡ್ತೈತಿ. ಅದಕ್ಕೂ ಮುಂಚೆಗೆ ನೀವು UPS ಬ್ಯಾಟ್ರಿ ಮತ್ತು ಚಾರ್ಜ್ ಆಗ್ಬೇಕಪ್ಪ ಅಂದ್ರೆ 6 ಅವರ್ಸ್ ಬೇಕು ನೀವು ಒಳ್ಳೆ ಚಲೋ ಮಾಡಿಟ್ರೆ. ಅದರ ಕಂಟಿನ್ಯೂ ವರ್ಕ್ ಜೊತೆಗೆ ಕರೆಕ್ಟಾಗಿ ನೀವೇನಾರು ಇದು ಬಟನ್ ಆಗಿ ವರ್ಕ್ ಮಾಡಕತ್ತನಪ್ಪ ಅಂದ್ರೆ ಚಾರ್ಜ್ ಆಗ್ತಾನೆ ಇರ್ತದೆ, ವರ್ಕ್ ಆಗ್ತಾನೆ ಇರುತ್ತೆ. ನೋಡಿ ಇದಂದ್ರೆ ಹಿಂಗೈತಿ. ನೀವೇನೋ ಪರ್ಚೇಸ್ ಮಾಡ್ಬೇಕಾಯ್ತಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀವಿ, ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿ. ಪ್ರೈಸ್ ವೇರಿಯೇಷನ್ ಆಗಿರುತ್ತೆ. ನಾ ತೊಗೊಂಡಿದ್ದು 1999 ತೊಗೊಂಡಿನಿ. ಪ್ರೈಸ್ 1999 ರೂಪಾಯಿ. ನೀವು ಅಷ್ಟಕ್ಕೆ ಇದ್ರೆ ತೊಗೊಳ್ರಿ, ಸ್ವಲ್ಪ ಜಾಸ್ತಿ ಇದ್ದರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಅಷ್ಟೇನು ವರ್ತಿಲ್ಲ. ಮೇಡ್ ಇನ್ ಚೈನಾ ಐಟಮ್ ಇದೆ. ಬಟ್ ಒರಿಜಿನಲ್ ಐಟಮೋ ಡಮ್ಮಿ ಐಟಮೋ ಗೊತ್ತಿಲ್ಲ. ಫ್ಲಿಪ್ಕಾರ್ಟ್ ಅವ್ರದ್ದು ಕಳ್ಸ್ಯಾರ ಬುಕ್ ಮಾಡಿದ್ದಕ್ಕೆ. ನೋಡೋಣ ಇದು ಎಷ್ಟು ದಿನ ಚೆನ್ನಾಗಿರುತ್ತೆ ಅಂತಂದೇಳಿ ನಾನು ಲಾಂಗ್ ಟರ್ಮ್ ರಿವ್ಯೂನ ಮಾಡ್ತಂತ. ಇದು ಬ್ಯಾಕಪ್ ಟೈಮಿಂಗ್ ಈಗ ಫಸ್ಟಿಗೆ ಹೆಂಗೈತಿ, ಮುಂದೆ ಇನ್ನೊಂದು 2-3 ತಿಂಗಳಾದ್ಮೇಲೆ ಇಷ್ಟ ಇರ್ತಾನೆ ಅಂತ ನೋಡೋಣ. ಆಮೇಲೆ ಇದು ಈ ಕಂಟಿನ್ಯೂ ಬ್ಲಿಪ್ ಆಗತೈತಿ. ನಾನು ಶಟ್ ಡೌನ್ ಮಾಡ್ದೆ ನೋಡಿ. 0.5 ಸೆಕೆಂಡ್ ಆಯ್ತು ಅಂದರೆ ವರ್ಕ್ ಲೋಡ್ ಇದಕ್ಕೆ ಲೋಡ್ ಜಾಸ್ತಿ ಆಯ್ತು ಅಂತ ಅರ್ಥ. ಶಟ್ ಡೌನ್ ಮಾಡೋದಿಲ್ಲ. ಶಟ್ ಡೌನ್ ಅಂತ ಆಯ್ತು. ಇವಾಗ PC ಬಂದಾಗುತ್ತಾ. ಈಗ ನೋಡಿ ಬಂದಾದ ತಕ್ಷಣ ಏನಾಯಿತು, ಲೋಡ್ ಜಾಸ್ತಿ ಇಲ್ಲ ಅಂತೇಳಿ ಇಂಡಿಕೇಟ್ ಮಾಡೈತಿ. ಮತ್ತು ಇದೇನು ಆಫ್ ಮಾಡಬಾರ್ದು. ನಾನು ಆಫ್ ಮಾಡಿದ್ದೆ ಅಲ್ಲಿ ಪವರ್ ಬಟನ್, ಮೇನ್ ಬಟನ್ನ. ಬಾಯ್ ಬಾಯ್.